ಸಾಕಾರಗೊಳಿಸುವೆವು ನಿನ್ನೆ. ಅಸ್ಪೃಶ್ಯತೆ, ಅಸಮಾನತೆ, ಮೂಢನಂಬಿಕೆ ಮುಂತಾದ ಸಮಾಜದ ಅಂಕುಡೊಂಕುಗಳನ್ನು ತೊರೆದುಹಾಕಿ ಸರ್ವರಿಗೂ ಸಮಬಾಳು ಸಮಪಾಲು ದೊರೆಯುವ ಸಮಾಜಕ್ಕಾಗಿ ಶ್ರಮಿಸಿದ ಮಹಾನ್ ಮೇಧಾವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದು ಶಾಸಕ ಎಂ ಕೃಷ್ಣಾರೆಡ್ಡಿ ಅಭಿಪ್ರಾಯಪಟ್ಟರು. ಚಿಂತಾಮಣಿ ನಗರದಲ್ಲಿ ನಿರ್ಮಾಣವಾಗುತ್ತಿರುವ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಸಮಿತಿ ಗುರುವಾರ ಹಮ್ಮಿಕೊಂಡಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ 131ನೇ ಜಯಂತಿ ಹಾಗೂ ಬಾಬು ಜಗಜೀವನ್ ರಾಮ್ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ವಿವಿಧ ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಭಾರತಕ್ಕೆ ಸೂಕ್ತವಾದ ಸಂವಿಧಾನವನ್ನು ರಚಿಸಿದರು. ಜಾತಿ, ಧರ್ಮ, ಜನಾಂಗವನ್ನು, ರಾಜಕೀಯವನ್ನು ಮೀರಿ ದೇಶದ ಅಭಿವೃದ್ಧಿಗಾಗಿ ಶ್ರಮಿಸಿದರು. ಶೈಕ್ಷಣಿಕವಾಗಿ, ಸಾಮಾಜಿಕ, ರಾಜಕೀಯ ಶಕ್ತಿಯನ್ನು ಸರ್ವರಿಗೂ ಸಿಗುವಂತಹ ಉದ್ದೇಶ ಅವರದಾಗಿತ್ತು. ಶಿಕ್ಷಿತರಾಗಲಿ ಅಶಿಕ್ಷಿತರಾಗಲಿ ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕನ್ನು ನೀಡಿ ದೇಶದ ಆಡಳಿತದಲ್ಲಿ ಪಾಲ್ಗೊಳ್ಳುವಂತಹ ಸಂವಿಧಾನವನ್ನು ದೇಶಕ್ಕೆ ಕೊಡುಗೆಯಾಗಿ ನೀಡಿದ ಮಹಾತ್ಮ ಎಂದು ಬಣ್ಣಿಸಿದರು. ತಹಸೀಲ್ದಾರ್ ಹನುಮಂತರಾಯಪ್ಪ, ಪೌರಾಯುಕ್ತ ಉಮಾಶಂಕರ್, ನಗರಸಭೆ ಉಪಾಧ್ಯಕ್ಷೆ ಸುಹಾಸಿನಿ ರೆಡ್ಡಿ, ಸದಸ್ಯರಾದ ಅಗ್ರಹಾರ ಮುರಳಿ, ಮಂಜುನಾಥ್, ಮೊಹಮ್ಮದ್ ಗೌಸ್, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿ ಜನಾರ್ದನ್ ರೆಡ್ಡಿ, ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಹರ್ಷವರ್ಧನ್, ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ, ಡಿವೈಎಸ್ಪಿ ಚಂದ್ರಶೇಖರ್, ಸಿಡಿಪಿಒ ಮಹೇಂದ್ರ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಹಾಲಿ ಮತ್ತು ಮಾಜಿ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳ ಮುಖಂಡರು ಭಾಗವಹಿಸಿದ್ದರು. ಆರ್ಕೆ ನ್ಯೂಸ್, ಇಮ್ರಾನ್ ಖಾನ್, ಚಿಂತಾಮಣಿ. ಈ ಸಂವಿಧಾನ ಹಿಂದೆ ಹೋಗಿದ್ರೆ ಇವತ್ತೆಲ್ಲ ನಾವು ಇಲ್ಲಿ ಎಲ್ಲ ಸೇರಿ ಈ ಒಂದು ಆಚರಣೆ ಮಾಡೋದಕ್ಕೆ ಸಾಧ್ಯ ಆಗ್ತಾನೆ ಇರಲಿಲ್ಲ. ಅಂಬೇಡ್ಕರ್ ಅವರ ಸಾಧನೆ, ಕೊಡುಗೆ ಇಡೀ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಒಂದು ಪ್ರಸಿದ್ಧವಾದಂತ ಒಂದು ಕೊಡುಗೆ. ಅವರು ಹಾಕೊಟ್ಟಂತ ಮಾರ್ಗದರ್ಶನ ನಮ್ಮ ಭಾರತ ದೇಶದಲ್ಲಿಗಿಂತ ವಿದೇಶಗಳಲ್ಲಿ ಅದನ್ನ ಹೆಚ್ಚಾಗಿ ಅದನ್ನ ಬಳಸ್ತಾರೆ, ಮೆಚ್ಚಿಕೊಳ್ತಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹುಟ್ಟಿನಿಂದ ಸಾಕುವ ಅವರು ಪಟ್ಟಿರುವಂತ ಒಂದು ಕಷ್ಟ, ನೋವು, ಸಂಕಟ ಏನಿದೆ ಆ ಒಂದು ಕಷ್ಟದಲ್ಲಿ ಬರೆದಂತ ಒಂದು ಕಾನ್ಸ್ಟಿಟ್ಯೂಷನ್ ನಮ್ಮ ಜನಾಂಗ, ಹಿಂದುಳಿದ ಜನಾಂಗನನ್ನ ಮೇಲೆತ್ತಬೇಕೆನ್ನೋ ಒಂದು ಉದ್ದೇಶದಿಂದ ಬರೆದಿರುವಂತದ್ದು ಒಂದು ಕಾನ್ಸ್ಟಿಟ್ಯೂಷನ್ ಅಂದ್ರೆ ನಮ್ಮ ಸಂವಿಧಾನ. ಜಗಜೀವನ್ ರಾಮ್ ಅವರ 115 ಅವರ ಜನ್ಮದಿನ ಮಾಡ್ತಾ ಇದ್ದೀವಿ ನಾವು. ಇವತ್ತು ನಮ್ಮ 2 ಗಂಟೆ ಮುಂಚೆ ನಮ್ಮ ದೇಶದ ಉಪಾಧ್ಯಕ್ಷರು ಹೇಳಿದ್ದಾರೆ. ಒಂದೇನಪ್ಪ ಅಂದ್ರೆ ಈ ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ ಅವರು ಸ್ವತಂತ್ರ ಬಂದ ಈ ಭಾರತ ದೇಶದಲ್ಲಿ ಎಲ್ಲ ಜನರನ್ನು ಬದುಕೋದಕ್ಕೆ ಒಂದು ದಾರಿ, ಒಂದು ಕಾನೂನನ್ನು ಮಾಡಿಬಿಟ್ಟು ಹೋಗಿದ್ದಾರೆ. ಮುಸ್ಲಿಮ್ಸ್ ಆಗಲಿ, ದಲಿತರಾಗಲಿ, ಸಿಖ್ ಆಗಲಿ, ಸಿಖಾಯಿ, ಈಸಾಯಿ ಆಗಲಿ, ಯಾರು ಆಗಲಿ ಎಲ್ಲರೂ ಸಮಾನ ನಮ್ಮ ಈ ಬಾಳಬೇಕು ಅಂತ ಭಾರತ ದೇಶದಲ್ಲಿ ಕಾನೂನನ್ನ ಅವರು ಮಾಡಿದ್ದಾರೆ. ಅವರನ್ನ ಇವತ್ತು ನಾವು ಅವ್ರನ್ನ ಜ್ಞಾಪಿಸಿಕೊಂಡು 131 ಒಂದು ಅಭ್ಯರ್ಥನ ನಮ್ಮ ತಾಲೂಕಲ್ಲ ನಮ್ಮ ಅಧಿಕಾರಿಗಳಿಂದ ಒಂದು ಈ ಜನ್ಮದಿನ ಮಾಡ್ತಾ ಇದ್ವಿ. ಸರ್ಕಾರಿ ಕಾರ್ಯಕ್ರಮದಿಂದ ಅವರು ಇದರಲ್ಲಿ ನಾವು ತಾಲೂಕಲ್ಲಿ ನಾವು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ನೀವು ಬಿಸಿಲಲ್ಲಿ ಬಂದಿದ್ದೀರಿ, ಜಾಸ್ತಿ ಟೈಮ್ ಆಗಿದೆ, ಇವತ್ತು ಸ್ವಲ್ಪ ಇದಾಗುತ್ತೆ, ಟೈಮ್ ಆಗಿ ಬಿಟ್ಟದ್ದು. ಅದಕ್ಕೋಸ್ಕರ ನನ್ನ 2 ಮಾತು ಉಮಾಶಂಕರ್ ಅವರೇ, ನಿಮ್ಮ ಪೊಲೀಸ್ ಹಿರಿಯ ಅಧಿಕಾರಿಗಳು, ಡಿವೈಎಸ್ಪಿಗಳಾದ ಚಂದ್ರಶೇಖರ್ ಅವರೇ, ಕ್ಷೇತ್ರ ಇವತ್ತು ಯಾವ ರೀತಿ ಅವರು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಅಂದರೆ ನಾವು 12ನೇ ಶತಮಾನದಿಂದ ಹಿಡಿದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ವಿಚಾರಗಳು 12ನೇ ಶತಮಾನದಿಂದ ಬಂದಿರತಕ್ಕಂಥ ಎಲ್ಲ ಮಹಾನ್ ನಾಯಕರುಗಳು ಅದನ್ನು ಇವತ್ತು ಅಸ್ಪೃಶ್ಯತೆ ಅನ್ನುವಂಥದ್ದು, ಅಸಮಾನತೆ ಅನ್ನುವಂಥದ್ದು, ಬಡತನ ಅನ್ನುವಂಥದ್ದು, ನಿರುದ್ಯೋಗ ಅನ್ನುವಂಥದ್ದು, ಇವೆಲ್ಲರೂ ಈ ಒಂದು ನೆನ್ನೆ ಇವತ್ತಲ್ಲ. ಅಂದರೆ 12ನೇ ಶತಮಾನದಿಂದ ನಾವು
ಎಲ್ಲವನ್ನು ಯಾವ್ಯಾವ ರೀತಿ ಎಲ್ಲ ವರ್ಗದ ಜನರಿಗೆ ರಕ್ಷಣೆಯನ್ನ ಕೊಡಬೇಕು, ಅವರನ್ನ ಸಂರಕ್ಷಿಸಬೇಕು ಅಂತ ಹೇಳಿ ನಮ್ಮ ಸಂವಿಧಾನದಲ್ಲಿ ಎಲ್ಲ ವಿಚಾರಗಳನ್ನು ಕೊಟ್ಟಿರ್ತಕ್ಕಂಥದ್ದು ಉಲ್ಲೇಖ ಆಗಿದೆ. ಬಹುಶಃ ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲವನ್ನೂ ನಾವು ತಿಳ್ಕೊಳ್ಬೇಕು. ನಾವು ತಿಳ್ಕೊಳ್ಳಿ